ಫ್ರಂಟ್ ಪೇಜ್ ಅಲ್ಲಿ ಕಾಲಂ ಖಾಲಿ ಇಟ್ಟಿರು, ಒಳ್ಳೆ ನ್ಯೂಸ್ ಕೊಡ್ತೀನಿ. ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು. ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಇಂಥದ್ದೊಂದು ಕಿಡ್ನಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ, ಟ್ಯೂಷನ್ ಟೀಚರ್ ಆಗಿದ್ಲು. ಅದರ ವರದಿ ಇಲ್ಲಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಾಮ್ರಾಜ್ಯದ ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್. ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ? ಅದು ಕಿಡ್ನಾಪ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 14 ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ರು. ಕಾರಣ 25 ಲಕ್ಷ ರೂಪಾಯಿ ಹಣ. ಸಿಕ್ಕಿದ ಕಡೆ ಸಗಣಿ ಹೊಡಿಬೇಕು, ಇವಳಿಗೆ ಮಾತ್ರ ಆಚೆ ಬಂದ್ರೆ ಕಂಡು ಕಡೆ ಹೊಡಿಯೋದು. ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ. ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ 5 ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು. ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಈಗ ಗೊತ್ತಾಯ್ತು. ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು. ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು. BA ಮಾಡಿ 3 ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್. ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ.